ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೌತಿ ಫ್ಯಾಮಿಲಿ ವ್ಲಾಗ್ಸ್. ನಾವಿವತ್ತು ನಮ್ಮ ಮನೆ ಫುಲ್ ಫ್ಯಾಮಿಲಿ ಲೇಡೀಸ್ ಎಲ್ಲ ಸೇರಿ ಒಂದು ಇದಕ್ಕೆ ಹೊರಟಿದ್ದೀವಿ, ಟ್ರಿಪ್. ಇಟ್ ವಾಸ್ ಟ್ರಿಪ್ ಆ್ಯಂಡ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ನೀವು ಮುಂದೆ ಮುಂದೆ ತಿಳ್ಕೊತೀರಾ. ನಮ್ಮದು ಇವತ್ತಿಂದು ಜರ್ನಿ ಸ್ಟಾರ್ಟ್ ಆಗ್ತಾ ಇರೋದು ಆ್ಯಕ್ಚುಲಿ ಗೌರ್ಮೆಂಟ್ ಬಸ್ಸಲ್ಲಿ ನಾವು ನಮ್ಮ ಜರ್ನಿನ ಶುರು ಮಾಡಬೇಕಂತ ಇದ್ದೀವಿ. ಫಸ್ಟ್ ಟೈಮ್ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಟ್ರಿಪ್ ಹೋಗ್ತಾ ಇರೋದು. ನಮ್ಮ ಮನೆ ಲೇಡೀಸ್ ಎಲ್ಲ ಒಟ್ಟಾಗಿ ಮಾತಾಡಿ ತುಂಬ ದಿನ ಆದಮೇಲೆ ಎಲ್ಲಿಗೋ ಹೋಗಬೇಕಂತ ಡಿಸೈಡ್ ಮಾಡಿ ಹೊರಟಿದ್ದಾರೆ. ಸೊ ನಾವು ಅದಕ್ಕೊಂದು ಸ್ವಲ್ಪ ಸಪೋರ್ಟ್ ಕೊಡೋಣ ಅಂತ ನಂದು ಎಕ್ಸಾಮ್ ಇದ್ದರೂ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ. ಏನಾಗುತ್ತೆ ಅಂತ ನೀವು ನೆಕ್ಸ್ಟ್ ನೋಡ್ಬೋದು. ನೋಡೋಣ ಏನಾಗುತ್ತೆ, ಈ ಟ್ರಿಪ್ ಹೇಗೆ ನಡೆಯುತ್ತೆ ಅಂತ. ನಮ್ಮ ಮನೆಯಿಂದ ನಾನು, ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ. ಎಲ್ಲ ಹೋಗಿ ಮೆಜೆಸ್ಟಿಕ್ಕಲ್ಲಿ ನಾವೆಲ್ಲ ಇದು ಒಟ್ಟಾಗಿ ಸೇರಿಕೊಳ್ತೀವಿ. ಸೊ ಬನ್ನಿ ಹೋಗುವ. ಆ್ಯಂಡ್ ನಮ್ಮ ಮನೆಯಲ್ಲಿ ನಾನು ಫುಲ್ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸ್ವಲ್ಪ ನಮ್ಮ ತಾತಂದು ಆಶೀರ್ವಾದ ಕೂಡ ಇರಲಿ ನಮ್ಮ ಮೇಲೆ ಅಂತ. ನಾನು, ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಅಜ್ಜಿ 3 ಜನನು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಯಿಂದ. ಆ್ಯಂಡ್ ನಾವು ಬೆಂಗಳೂರಿಗೆ ರೀಚ್ ಆಗೋದಕ್ಕೆ 1.5 ಅವರ್ ಬೇಕಾಗಿರೋದ್ರಿಂದ ಅಷ್ಟು ಟೈಮ್ ಕನ್ವೀನಿಯೆಂಟಲ್ಲಿ ಬಿಟ್ಟು ಬೆಂಗಳೂರು ರೀಚ್ ಆದ್ವಿ. ಆದರೆ ನಾವು ರೀಚ್ ಆಗಿದ ತಕ್ಷಣವೇ ನಮ್ಮ ಚಿಕ್ಕಮ್ಮ ಮತ್ತು ಅಜ್ಜಿ ಮತ್ತು ಇನ್ನೂ ಇಬ್ಬರು ಆಂಟಿ ಅವರೆಲ್ಲ ನಮಗೆ ನೋಡಿದ ತಕ್ಷಣ ಕಾಣಿಸಿದ್ರು. ನಮ್ಮ ಮಮ್ಮಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಕೂಗ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ನಾವು ನೆಕ್ಸ್ಟ್ ರಾಯಚೂರು ಸೈಡ್ ಹೋಗಬೇಕಾಗಿರೋದ್ರಿಂದ ಅದರದ್ದು ಬಸ್ ನಿಂತ್ಕೊಳ್ಳೋ ಪ್ಲೇಸ್ ಬೇರೆ ಇರೋದ್ರಿಂದ ಅಲ್ಲಿ ಕೇಳಿಕೊಂಡು ಆ ಪ್ಲೇಸಿಗೆ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಅವರು ನಾವು ಹೋಗಬೇಕಾಗಿರೋ ಪ್ಲೇಸಿಗೆ ಡೈರೆಕ್ಟ್ ಬಸ್ ಸ್ಟಾರ್ಟ್ ಆಗೋದು 5:30 ಅಂತ ಹೇಳಿದ್ರು ಅಲ್ಲಿರೋ TC. ಅದಕ್ಕೆ ನಾವು ಅಲ್ಲಿ ಕೇಳಬೇಕಾದ್ರೆ ಡ್ರೈವರ್ ಬಂದುಬಿಟ್ಟು ಹೋಗಿ ನೀವು ರಾಯಚೂರು ಸೈಡ್ ಹೋಗಬೇಕಾಗಿರೋದ್ರಿಂದ ಸಿಂಧನೂರಿಗೆ ಹೋಗಿ ಹೇಳ್ಕೊಳ್ಳಿ, ಸಿಂಧನೂರಿಂದ ರಾಯಚೂರಿಗೆ ಡೈರೆಕ್ಟ್ ಆಲ್ವೇಸ್ ಬಸ್ ಅವೈಲಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸಿಂಧನೂರಿಗೆ ಹೋಗಬೇಕಾಗಿರೋದ್ರಿಂದ ಸಿಂಧನೂರು ಬಸ್ ಹತ್ಕೊಂಡು ಎಲ್ಲ ನೀಟಾಗಿ ನಮ್ಮ ಪ್ಲೇಸಸ್ನ ಅರೇಂಜ್ ಮಾಡಿಕೊಂಡು ಕೂತ್ಕೊಂಡು ತುಂಬ ಚೆನ್ನಾಗಿ ಇತ್ತು ನಮ್ಮ ಜರ್ನಿ. ಆ್ಯಕ್ಚುಲಿ ನಮ್ಮ ಅಜ್ಜಿ ಆಡ್ಕೊತಾ ಇದ್ರು. ಏನಂದರೆ ತುಮಕೂರಿಂದ ಅವ್ರು ಮೆಜೆಸ್ಟಿಕ್ಗೆ ಬಂದಿರೋದ್ರಿಂದ ತುಮಕೂರಲ್ಲೇ ಹತ್ಬೋದಾಗಿತ್ತು ಆ ಬಸ್. ತುಮಕೂರಲ್ಲಿ ಕೂಡ ಸ್ಟಾಪ್ ಇರುತ್ತೆ. ಅದಕ್ಕೆ ನಮ್ಮ ಅಜ್ಜಿ ಇನ್ನೊಂದ್ಸಲ ಮೆಜೆಸ್ಟಿಕ್ ನೋಡಿದ್ರೆ ತುಮಕೂರಲ್ಲೇ ಹತ್ಬೋದಿತ್ತು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮೆಜೆಸ್ಟಿಕ್ವರೆಗೂ ಹೋದ್ರು ಅಂತ. ನಮ್ಮ ಇಂಟೆನ್ಷನ್ ಏನಿತ್ತು ಅಂದರೆ ಬಸ್ ಸೀಟ್ಸ್ ಫಿಲ್ ಆಗಿಬಿಡುತ್ತೆ, ನಮಗೆ ಎಲ್ಲಿ ಬೇಕು ಅಲ್ಲಿ ಜಾಗ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಮೆಜೆಸ್ಟಿಕ್ಗೆ ಹೋದ್ವಿ. ಆ್ಯಂಡ್ ನೀವು ಯಾರಾದರೂ ಹೋಗೋದಿದ್ರೆ ತುಮಕೂರಲ್ಲಿ ಕೂಡ ಬಸ್ ಅವೈಲಬಲ್ ಇರುತ್ತೆ, ಬಸ್ಸಿಗೆ ಹೋಗ್ಬೋದು. ಬಸವರಾಜಪ್ಪ ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ಈ ವ್ಲಾಗಿಗೆ ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಬೆಂಕಿಗೆ ಊಟ ಎಲ್ಲ ಕೊಡ್ತಿದ್ದೀವಿ ನಾವು, ಏನು ಕೊರತೆ ಏನು ಮಾಡಿಲ್ಲ. ಹೇಳಜ್ಜಿ ಏನಾದರೂ ಹೊಟ್ಟೆ ಸಿದಾಯ್ತಾ, ಊಟ ಬೇಕಾ? ಚಲೋ ನಂದಿನಿ ವಿಸ್ಮಯ ನಿನ್ನದೇ ದೃಷ್ಟಿ ತಾಕೋಮಯ. ಗೋಯಿಂಗ್ ಟು ಟೀ ಬ್ರೇಕ್ ಇನ್ ದ ಮಿಡಲ್. ಮಧ್ಯದಲ್ಲಿ ಟೀ ಬ್ರೇಕಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದರೂ ಕುತ್ಕೊಂತೀರಲ್ಲ, ಸ್ವಲ್ಪ ರೆಸ್ಟಿಗೋಸ್ಕರ ಹೀಗೆ ಓಡಾಡ್ತಾ ಇದ್ದೀವಿ. 2.5 ಅವರ್ ಕೂತ್ರೇನೆ ಊದ್ಕೊಳ್ಳುತ್ತೆ. ಇವಾಗ ಬೆಳಗ್ಗೆಯಿಂದ ಕೂತಿದ್ದೀವಿ, ಊದಲ್ವಾ? ನಿದ್ದೆ ಮಾಡಿ ಸಾಕಾಯ್ತಂತೆ ಹೋಗ್ತೀವಿ. ಬಸ್ ಹತ್ತುವಾಗಲೇ ನಮ್ಗೆ ಏನೇನು ತಿಂಡಿ ಬೇಕು ಅದನ್ನೆಲ್ಲ ತೊಗೊಂಡು ಬಸ್ ಹತ್ತಿ ಒಂದು 8 o'clockವರೆಗೂ ಮ್ಯಾನೇಜ್ ಆಗೋ ಅಷ್ಟು ತಿಂಡಿ ಇಟ್ಕೊಂಡು ತಿನ್ಕೊಂಡು ನೆಕ್ಸ್ಟ್ ಡಾಬಾಗೆ 8 o'clockಲ್ಲಿ ಹಾಕಿದ್ರು. ಅಲ್ಲಿ ಊಟ ಮಾಡಿಕೊಂಡು, ಅಲ್ಲಿ ಫುಡ್ ನಮಗೆ ಅಡ್ಜಸ್ಟ್ ಆಗಲ್ಲ, ನಮ್ಮ ಫುಡ್ಡು ಅಲ್ಲಿ ಸಿಗಲ್ಲ ಅನ್ನೋ ಥರ ಅನ್ನ ಸಾಂಬಾರು ಸಿಕ್ತು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ನೆಕ್ಸ್ಟ್ ನಾವು ಸಿಂಧನೂರಿಗೆ ರೀಚ್ ಆದ್ವಿ. ಸಿಂಧನೂರಿಂದ ರಾಯಚೂರಿಗೆ ನಮಗೆ ಇಮಿಡಿಯೇಟ್ ಬಸ್ ಸಿಕ್ಕಿದ್ರಿಂದ ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲೂ ಕೂಡ ನಮಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅದೇ ಬಸ್ ಸಿಕ್ಕಿದ್ದು. ನೆಕ್ಸ್ಟ್ ನಾವು ರಾಯಚೂರಿಗೆ ಹೋಗಿ ಅಲ್ಲೊಂದು ಆಟೋನ ಮಾಡ್ಕೊಂಡು ಅಲ್ಲಿ ನಾವು ಹೋಗಬೇಕಾಗಿರೋ ಪ್ಲೇಸ್ ಅಲ್ಲಿ ಓಡಾಡೋದಕ್ಕೆ. ಆ್ಯಂಡ್ ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಿದ್ದು. ಅಲ್ಲಿ ಒಂದು 4 to 5 ಟೆಂಪಲ್ಸ್ ತೋರಿಸೋದಕ್ಕೆ 250 rupees ಆಗುತ್ತೆ ಒಬ್ಬರಿಗೆ ಅಂತ ಹೇಳಿದ್ರು. ನಾವು ಓಕೆ ಅಂತ ಆಟೋ ಮಾಡ್ಕೊಂಡು ಹೋದ್ವಿ. ಮಂತ್ರಾಲಯ ಇನ್ ಆಟೋ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಫ್ರೆಶ್ ಆಗಿ ಬೆಳಗ್ಗೆ ಚಳಿಲಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ.
ಜನಸಾಗರ. ಜನ ನೋಡೋಣ ಚಿಂಟಮ್ಮ. ಅದೇ ಹೇಳ್ತಿದ್ದೀನಿ, ಜನಸಾಗರ ಅಂತ. ಯವ್ವಾ ಫುಲ್ಲು ಮಂತ್ರಾಲಯನ ದರ್ಶನ 8 ಗಂಟೆಗೆ ಮುಗಿಸಿ ಪ್ರಸಾದಕ್ಕಂತ ನಿಂತಿದ್ದೀವಿ. ಬಟ್ ಪ್ರಸಾದ ಕ್ಯೂ ಮಾತ್ರ ತುಂಬ ಇದೆ. ಇದಂತೂ ಫಿನಿಶೇ ಆಗಲ್ಲ ಅನಿಸುತ್ತೆ. ನಾವು 1 ಅವರ್ ನಿಂತಿದ್ದೀವಿ ಪ್ರಸಾದ ತೊಗೊಳೋದಕ್ಕೆ. ಇವಾಗ ಈ ಕಡೆ ಒಂದು ಕೌಂಟರ್ ಓಪನ್ ಮಾಡಿದ್ದಾರೆ. ಬಟ್ ಇಟ್ಸ್ ಮಾರ್ವೆಲಸ್. ನಂದು ಎಕ್ಸ್ಪೀರಿಯನ್ಸ್ ಮಂತ್ರಾಲಯದಲ್ಲಿ ಅಂದರೆ ದರ್ಶನ ಮಾತ್ರ ಸೂಪರಾಗಿ ಆಗುತ್ತೆ. ಅಂದರೆ ನೀವು ಎಷ್ಟೇ ಬೇಗ ಹೋದ್ರು ಲೇಟಾಗಿ ಹೋದ್ರು ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಅದಾದಮೇಲೆ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ನಾವು ಗುರುವಾರ ಹೋಗಿದ್ದರಿಂದ ರಾಯರವಾರ ತುಂಬ ರಶ್ ಇತ್ತು. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಜನ ಇರೋದ್ರಿಂದ ಬೇಗ ದರ್ಶನ ಆಯಿತು. ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ರಸಾದ ಇಸ್ಕೊಳ್ಳೋದಕ್ಕೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ರಶ್ಶು. ಕೌಂಟರ್ಸ್ ಇದೆ, ಬಟ್ ಕೌಂಟರ್ಸ್ ಯಾವುದೂ ಓಪನ್ ಇಲ್ಲ. ಒಂದೇ ಕೌಂಟರ್ ಓಪನ್ ಇರೋದು. ನಾವು ಹೋಗಿ ಇನ್ನೇನು ಪ್ರಸಾದ ಇಸ್ಕೊಬೇಕು ಫಸ್ಟ್ ಕೌಂಟರಲ್ಲಿ ಅನ್ಬೇಕಾದ್ರೆ ಸೆಕೆಂಡ್ ಕೌಂಟರಲ್ಲಿ ಓಪನ್ ಆಯಿತು. ನಾವು ಸೆಕೆಂಡ್ ಕೌಂಟರಲ್ಲಿ ಇಸ್ಕೊಂಡು ಬಂದ್ವಿ. ತುಂಬ ಜಾಸ್ತಿ ಜನ ಇದ್ರೂ ಅವ್ರು ಓಪನ್ ಮಾಡಿರೋದು ಒಂದೇ ಕೌಂಟರು. ಅದೊಂದು ಬೇಜಾರಾಯಿತು. 1.5 ಅವರ್ ಎಲ್ಲ ವೆಯ್ಟ್ ಮಾಡಿ ಪ್ರಸಾದ ಇಸ್ಕೊಂಡ್ವಿ. ಪ್ರಸಾದ ಇಸ್ಕೊಳ್ಬೇಕಾದ್ರೆ ನಮಗೆ ಜಾಸ್ತಿ ಟೈಮ್ ಆಗಿದ್ದು. ಆ್ಯಂಡ್ ಅಲ್ಲಿಂದ ಬಂದಾದಮೇಲೆ ಅಲ್ಲಿ ಹತ್ರ ಇರೋ ಪ್ಲೇಸ್ ಓಡಾಡೋದಕ್ಕೆ ಅಂತ ಹೋದ್ವಿ. ನೆಕ್ಸ್ಟ್ ನಾವು ಅಭಿಜಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅದು ತುಂಬ ಒಂದೇ ಕಲ್ಲಿಂದ ಮಾಡಿರುವಂತಹ ಆಂಜನೇಯ ಸ್ವಾಮಿ ಅವ್ರದ್ದು ಶಿಲೆ. ಅದನ್ನು ಕೂಡ ದರ್ಶನ ಮಾಡಿಕೊಂಡು ಬಂದ್ವಿ. ಅಭಿಜಯ ಆಂಜನೇಯ ಸ್ವಾಮಿ ಟೆಂಪಲ್ ನೋಡಿಕೊಂಡು ಹೊರಡ್ತಾ ಇದ್ದೀವಿ ನಾವು. ಕುಂದದೇವರ ಮಂತ್ರಾಲಯದಲ್ಲಿರುವ ಕರದಲ್ಲಿಗೆ ಬರುವ ಶ್ರೀಧ ವಿಠಲ ಗೊತ್ತಿಲ್ಲ ನಂಗೆ ಅದ್ರ ಮೀನಿಂಗು. ಎಲ್ಲ ಬಂದಿದ್ದೀವಿ. ಹೇಗಿತ್ತು ಮಂತ್ರಾಲಯ? ಗೊತ್ತಿಲ್ಲ ನನಗೆ ಮಂತ್ರಾಲಯ ನೋಡಕ್ಕೆ ಬಂದಿದ್ದಾರೋ ಅಥವಾ ಈ ಕಡೆ ಎಂಡ್ ಸೆಟ್ ಮಾಡ್ಕೊಳಕ್ಕೆ ಬಂದಿದ್ದಾರೋ. ಆಟೋ ಡ್ರೈವರ್ನು ಬಿಡ್ತಾ ಇಲ್ಲ, ಎಂಡ್ ಕೇಳ್ತಾ ಇದ್ದಾರೆ. ಈ ಅಮ್ಮಂಗೆ ಮಕ್ಳವ್ರಂತೆ ಗಂಡ್ಮಕ್ಳು ಆಟೋ ಡ್ರೈವರ್ ಹೆಣ್ಣು ಕೊಡಿಸ್ಬೇಕಂತೆ. ವ್ಲಾಗ್ ಮಾಡೋದು. ನಾವು ಹೋಗಿದ್ದೆ ಪಂಚಮುಖಿ ಟೆಂಪಲ್ಲು. ಮಂತ್ರಾಲಯದಿಂದ ಒಂದು 30 ಕಿಲೋಮೀಟರ್ಸ್ ಆಗ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲ್. ಅದು ಕಲ್ಲು ಒಳಗಡೆ ಒಂದು ದೇವಸ್ಥಾನ ಇದೆ. ಆ್ಯಂಡ್ ಫುಲ್ ಕಲ್ಲನ್ನೆಲ್ಲ ಕೊರೆದು ಮೆಟ್ಲುಗಳು ಮಾಡಿಕೊಂಡು ಅದರೊಳಗಡೆ ಜನಗಳು ನಿಂತ್ಕೊಳ್ಳೋದಕ್ಕೆ ಲೈನ್ ಫಾರ್ಮ್ಯಾಟ್ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಟೆಂಪಲು. ಆ್ಯಂಡ್ ಅಲ್ಲಿ ಇದು ಶ್ರೀರಾಮ ಅವ್ರದ್ದು ಇದು ಪಾದುಕೆಗಳಿದೆ. ಅದು ಸೌದು ಹೋಗ್ತಾ ಇರುತ್ತಂತೆ. ಅದು ಎಷ್ಟೋ ವರ್ಷಕ್ಕೊಂದು ಸಲ ಅದನ್ನು ಹೊಸದಾಗಿ ಮಾಡಿಸ್ತಾರೆ ಅಂತ ಅಲ್ಲಿ. ಅದು ನಾವೇನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ಕಾಯಿನ್ ಅಂಟಿಸಿದ್ರೆ ಅದಕ್ಕೆ ಅಕಸ್ಮಾತ್ ಕಾಯಿನ್ ಏನಾದರೂ ಅಂಟ್ಕೊಂಡ್ರೆ ಆಗುತ್ತೆ ಅಂತ. ಅಂಟ್ಕೊಂಡಿಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕಾಗುತ್ತೆ ಅಂತ ಅಲ್ಲಿ ಇದ್ದಿದ್ದು ಪೂಜೆ ಮಾಡ್ತಾರಲ್ಲ ಅವರು ಸ್ವಾಮಿಗಳು ಹೇಳಿದ್ರು. ಆ್ಯಂಡ್ ಅದನ್ನು ಸ್ವಲ್ಪ ಜನ ಮಾಡ್ತಾಯಿದ್ರು. ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಮಾಡಿ ಅಂತ. ಅವರಿಲ್ಲ ನಮ್ಮದೆಲ್ಲ ಆಗೋಗಿದೆ, ನಾವೇನು ಮಾಡಲ್ಲ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ನೆಕ್ಸ್ಟ್ ನಾವು ಮೇಲೆ ಕಲ್ಲು ಒಳಗಡೆ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ನೋಡೋಕ್ಕಂತ ಹೋದ್ವಿ. ಅಲ್ಲಿ ಎಲ್ಲ ಫೋನ್ ಅಲೋ ಇಲ್ಲ, ಒಳಗಡೆ ಹೋದ ತಕ್ಷಣ ಫೋನ್ ವಿಡಿಯೋ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾನು ಅದನ್ನೇನು ಮಾಡ್ಕೊಂಡಿಲ್ಲ. ಇದು ಬಂದು ಅದೇ ಪಂಚಮುಖಿ ಟೆಂಪಲ್ ಹಿಂದ್ಗಡೆ ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಇದೆ. ಅದು ಕೂಡ ಕಲ್ಲು ಒಳಗಡೆನೇ ಇರುವಂಥ ದೇವಸ್ಥಾನ. ಸೊ ಅಲ್ಲಿ ಹೋಗಬೇಕಾದ್ರೆ ಕಲ್ಲು ತುಂಬ ದೊಡ್ಡದಾಗಿ ಜೋಡಿಸ್ಕೊಂಡಿತ್ತು. ಸೊ ಅದನ್ನು ನಾನು ನೋಡ್ತಾ ಇದ್ದೆ. ಪ್ರಕೃತಿ ಎಷ್ಟು ವಿಸ್ಮಯವಾಗಿದೆ ಅನ್ನೋದನ್ನ ನಾವು ನೋಡ್ಬೋದು. ಈ ಥರ ಗುಡ್ಡದ ಒಳಗಡೆ ಒಂದು ದೇವಸ್ಥಾನ ಇರುತ್ತೆ.
ಗೊತ್ತಿಲ್ವಾ ನೆಕ್ಸ್ಟ್ ಪಂಚಮುಖಿ ಮುಗಿಸ್ಕೊಂಡು ಹೊರಟ್ರೆ ಒಂದು 15 to 20 ಕಿಲೋಮೀಟರ್ಸಲ್ಲೇ ಈ ಟೆಂಪಲ್ ಸಿಗುತ್ತೆ. ಇದಕ್ಕೆ ಬಂದುಬಿಟ್ಟು ಬೃಂದಾವನ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿರೋ ದೇವಿ ದೇವಸ್ಥಾನ ಬಿಚ್ಚಲಮ್ಮ ದೇವಿ ದೇವಸ್ಥಾನ. ಈ ಹೊಳೆ ಏನು ಹರಿತಾ ಇದೆ ಇದನ್ನು ತುಂಗಭದ್ರಾ ಹೊಳೆ ಅಂತ ಹೇಳ್ತಾರೆ. ಫಸ್ಟ್ ಇಲ್ಲಿಗೆ ಹೋಗೋದಕ್ಕೆ ಪರ್ಮಿಷನ್ ಇತ್ತಂತೆ, ಒಳಗಡೆ ಹೋಗಿ ಕಾಲಲ್ಲಿ ನೀರು ಹಾಕೊಂಡು ಬರ್ಬೋದಿತ್ತು. ಬಟ್ ಇವಾಗ ತುಂಬ ರಭಸವಾಗಿ ನೀರು ಹರಿತಾ ಇರೋದ್ರಿಂದ ಅಲ್ಲಿ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಇಲ್ಲಿ ನೋಡು. ಬಟ್ ದೇವಸ್ಥಾನದ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಗಿರ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಅಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ನಮಗೆ ದೇವ ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ಸ್ಪೇಷಿಯಸ್ ಆಗಿದೆ ಇಲ್ಲಿ ಟೆಂಪಲ್ಲು. ಇದು ಬಂದು ಮಂತ್ರಾಲಯದಲ್ಲಿ ನಾವೇನು ನೋಡಿದ್ವಿ ಅದರಲ್ಲಿ ಲಾಸ್ಟ್ ಪ್ಲೇಸ್ ಆಗಿರುತ್ತೆ. ಆ್ಯಂಡ್ ಇವರಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಇದು ದೇವರು ಹೆಂಗಿದೆ ಅಂತ, ನೀವು ಕೇಳಿಸ್ಕೊಳ್ಬೋದು. ಯಾರು ಕಾಯ್ಬೇಕಾಯ್ತು ಸಂಕಲ್ಪ ಮಾಡ್ತೀವಿ. ಇನ್ನು ಬೇಡಿಕೆ ಇತ್ತು ಅಂದರೆ ಆರೋಗ್ಯ ಉದ್ಯೋಗ ಜಾಬ್ ಕಲ್ಯಾಣ ಸಂತಾನ ಮನೆ ಕಟ್ಟಿರ್ಬೋದು. ನಮಗೆ ಮಂತ್ರಾಲಯ ಟ್ರಿಪ್ಪು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಮಗೇನೋ ಅಲ್ಲಿ ಮಾಹಿತಿ ಇಲ್ಲದೆ ಇರೋದ್ರಿಂದ ಆಟೋ ಬುಕ್ ಮಾಡ್ಕೊಂಡಿದ್ದು ತುಂಬ ಒಳ್ಳೆಯದಾಯಿತು. ಅವ್ರು ತುಂಬ ಫ್ರೆಂಡ್ಲಿಯಾಗಿ ಎಲ್ಲ ಪ್ಲೇಸಸ್ನೂ ಕವರ್ ಮಾಡ್ಕೊಂಡು ಬಂದರು. ನೆಕ್ಸ್ಟ್ ನಾವು KKSRTC ಬಸ್ಸಲ್ಲಿ ಹೋಗಿದ್ದರಿಂದ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಕರ್ನಾಟಕ ಸಾರಿಗೆ ಸಂಸ್ಥೆ ಅವರಿಗೆ. ಆ್ಯಂಡ್ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.